ಸುಭಾಷಿತದ ಪ್ರಾರಂಭದಲ್ಲಿ ನನ್ನ ಆರಾಧ್ಯ ಗುರುಗಳು ಶಿವಾನುಭವ ಚಕ್ರವರ್ತಿಗಳು ಲಿಂಗಪೂಜಾ ಮೋಹಿಗಳು ಆಗಿದ್ದಂತಹ ಹತ್ತಿಮತ್ತೂರಿನ ವಿರಕ್ತ ಮಠಾಧ್ಯಕ್ಷರಾಗಿದ್ದಂತಹ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳವರನ್ನು ಎನ್ನ ಅಂತರಾತ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ನನ್ನ ಈ ಸುಭಾಷಿತವನ್ನು ಕೇಳುತ್ತಿರುವಂತಹ ನನ್ನ ಯುವ ಪೀಳಿಗೆಗೆ, ನನ್ನ ವಿದ್ಯಾರ್ಥಿಗಳಿಗೆ, ಇದನ್ನು ಕೇಳಿ ಆಶೀರ್ವಾದ ಮಾಡುತ್ತಿರುವಂತಹ ನನ್ನ ಎಲ್ಲ ಗುರು ಹಿರಿಯರಿಗೆ ತುಂಬ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಸುಭಾಷಿತವನ್ನು ಪ್ರಾರಂಭಿಸ್ತೇನೆ. ಸೂರ್ಯೋದಯದಲ್ಲೊಂದು ಸುಭಾಷಿತ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ಎರಡನೇ ಸುಭಾಷಿತ ಯಾವುದು ಅಂತ ಕೇಳಿದರೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೇವ ವರ್ಧತೇವ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಈ ಸುಭಾಷಿತದಲ್ಲಿ ಯಾವ ಸಂಪತ್ತು ಶ್ರೇಷ್ಠವಾದ ಸಂಪತ್ತು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಯಾವ ಸಂಪತ್ತು ಶ್ರೇಷ್ಠವಾದ ಸಂಪತ್ತು? ವಿದ್ಯಾಧನಂ ಸರ್ವಧನ ಪ್ರಧಾನಂ. ಸರ್ವ ಸಂಪತ್ತಿಗಿಂತಲೂ ವಿದ್ಯಾ ಸಂಪತ್ತು ಎನ್ನುವುದು ಶ್ರೇಷ್ಠವಾದ ಸಂಪತ್ತು ಅಂತ ಹೇಳಿದ್ದಾರೆ. ಆದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ? ನಮ್ಮಲ್ಲಿರುವ ದುಡ್ಡು, ಬೆಳ್ಳಿ, ಬಂಗಾರ, ಆಸ್ತಿ, ಮನೆ ಇವೆಲ್ಲವೇ ಶ್ರೇಷ್ಠವಾದ ಸಂಪತ್ತು ಅಂತ ತಿಳ್ಕೊಂಡಿದ್ದೇವೆ ನಾವು. ಇವೆಲ್ಲ ಇದ್ರೇನ್ರಿ ತಲೆಯೊಳಗೆ ಜ್ಞಾನನೇ ಇಲ್ಲ ಅಂದರೆ ಯಾವ ಸಂಪತ್ತು ತಗೊಂಡು ಏನು ಮಾಡೋದದ? ಅದರಿಂದ ಕಿರೀಟಪ್ರಾಯವಾಗಿರುವಂತಹ ಸರ್ವ ಸಂಪತ್ತಿಗಿಂತಲೂ ಶ್ರೇಷ್ಠವಾದಂತಹ ಪ್ರಧಾನವಾದ ಸಂಪತ್ತು ಯಾವುದು ಅಂತ ಕೇಳಿದರೆ ಅದು ವಿದ್ಯಾ ಸಂಪತ್ತು ಅನ್ನುವುದನ್ನು ಹೇಳಿದ್ದಾರೆ. ಯಾಕೆ? ಅದರ ಒಂದು ಗುಣಾದಿಗಳನ್ನು ಹೇಳ್ತಾರೆ. ವಿದ್ಯಾ ಸಂಪತ್ತಿನ ಗುಣ ಏನು ಅಂತ ಕೇಳಿದರೆ ಹೇಳ್ತಾರೆ, ನ ಚೋರಹಾರ್ಯಂ. ಕಳ್ಳರು ಈ ಸಂಪತ್ತನ್ನು ಕದಿಯೋಕ್ಕಾಗೋದಿಲ್ಲ. ನಿಮ್ಮಲ್ಲಿ ಹಣ ಗಿಣ ಇತ್ತಂದರೆ ನಾವಿಲ್ದಾಗ ಬಂದು ಕಳ್ಳರು ಕದ್ಕೊಂಡು ಹೋಗ್ಬೋದು ರೀ. ನಮ್ಮ ತಲೆ ಒಳಗೆ ಏನಾದರೂ ಭಾಳಷ್ಟು ವಿದ್ಯೆ ಅದ ಅಂದ್ರೆ ಒಂದು ಸ್ವಲ್ಪ ಏನಾರು ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದಾನ. ಅದರಿಂದ ಕದಿಯಲಾರದ ಸಂಪತ್ತು. ನ ಚೋರಹಾರ್ಯಂ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ. ರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾ ಮಾಡ್ತಾ ಹೋದ ಹಾಗೆ ಅವರ ವಿದ್ಯಾ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅಂತ ನನ್ನ ವಿದ್ಯೆಯನ್ನು ಅಪಹರಿಸಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಅದರಿಂದ ನ ಚೋರಹಾರ್ಯಂ ನ ಭ್ರಾತೃಭಾಜ್ಯಂ. ನಮ್ಮಲ್ಲಿ 10 ಎಕರೆ ಹೊಲ ಅದ ಅಂದರೆ ಸಹೋದರರು 4-5 ಮಂದಿ ಇದ್ವಿ ಅಂದರೆ 2 ಎಕರೆ 3 ಎಕರೆ 1.5 ಎಕರೆ ಹಿಂಗೆ ಅದನ್ನು ಭಾಗ ಮಾಡಿ ನಾವು ಹಂಚ್ಕೋತೀವಿ. ಆದರೆ ನಮ್ಮ ಸಹೋದರರು ಕಲ್ತಿಲ್ಲ, ನೀವು ಒಬ್ಬನೇ ಕಲ್ತಿದ್ದಿ MA ಅಂತ ತಿಳ್ಕೊಂಡು ಅಂದರೆ ಆ MAದಲ್ಲಿ ಸಣ್ಣವಗೊಂದು 4ನೇ ಕೊಡು, ಇವಾಗೊಂದು 7ನೇ ಕಲ್ತಿದ್ದು ಕೊಡು, ಮತ್ತೊಬ್ಬವನಿಗೆ SSLC ಕೊಡು, ಇನ್ನೊಬ್ಬನಿಗೆ BA ಕೊಡು ಅಂತ ಹಂಚಕ್ಕಾಗೋದಿಲ್ಲ. ಅದರಿಂದ ಭ್ರಾತೃಭಾಜ್ಯಂ, ಸಹೋದರರು ಭಾಗವನ್ನು ಕೇಳಲಾರದ ಸಂಪತ್ತು ಅದು ವಿದ್ಯಾ ಸಂಪತ್ತು ಎನ್ನುವುದು. ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ. ಎಷ್ಟು ಕಲಿತಾ ಹೋಗ್ತೀಯೋ ಅಷ್ಟು ನಿನ್ನ ತಲೆಯೊಳಗೆ ಎಂದೂ ಭಾರ ಆಗೋದಿಲ್ಲ. ಬೇರೆ ಸಂಪತ್ತು ಭಾರ ಆಗ್ತದೆ. ಮನೆಯೊಳಗೆ ಹಣ ಸಂಪತ್ತು ಜಾಸ್ತಿ ಇದ್ದರೆ ಚಿಂತೆ ಭಾಳ. ಮನೆಯೊಳಗೆ ಯಾರು ಇರಬೇಕು, ಹೊರಗೊಂಟ್ರೆ ಹಿತ್ತಬಾಲ ಕದ ಹಾಕಿರೋ ಇಲ್ಲೋ, ಆಮೇಲೆ ಕಿಲಿಲ ಕರೆಕ್ಟ್ ಅದ ಇಲ್ಲೋ ಅನ್ನೋ ಚಿಂತೆಗಳೆಂಬ ಭಾರವನ್ನು ಹೆಚ್ಚಿಸುವಂಥ ಸಂಪತ್ತು ವಿದ್ಯಾ ಸಂಪತ್ತಿಗಿಂತ ಬಿಟ್ಟು ಬೇರೆ ಸಂಪತ್ತು. ಆದರೆ ವಿದ್ಯಾ ಸಂಪತ್ತು ಎಂದೆಂದೂ ಕೂಡ ನಚಭಾರಕಾರಿ, ಅದು ಎಂದೂ ಕೂಡ ಭಾರವಾಗಲಾರದು. ಎಷ್ಟು ಕಲಿತೇವೆಯೋ ಅಷ್ಟು ಭಾರ ಆಗುವುದಿಲ್ಲ ಅನ್ನುವಂಥ. 7ನೇ ಕಲ್ತವನ ತಲೆ ಹಗರು, BA ಕಲ್ತವನ ತಲೆ ಭಾರ ಆಗ್ಯದ ಅನ್ನೋದನ್ನು ಯಾರೂ ಒಪ್ಪೋದಿಲ್ಲ. ಅದರಿಂದ ನಚಭಾರಕಾರಿ. ಇನ್ನೊಂದು ಶ್ರೇಷ್ಠವಾದ ಗುಣ ಅದು ಯಾವುದು ಅಂದರೆ ವ್ಯಯೇ ಕೃತೇಯೇವ ವರ್ಧತೇಯೇವ. ಅಂದರೆ ಖರ್ಚು ಮಾಡಿದ ಹಾಗೆ ಹೆಚ್ಚಾಗುವಂತಹ ಸಂಪತ್ತು ಯಾವುದಾದ್ರೂ ಇದೆ ಅಂದರೆ ಅದು ವಿದ್ಯಾ ಸಂಪತ್ತು. ಈಗ ನಿಮ್ಮ ಹತ್ರ ಒಂದು 1,000 ರೂಪಾಯಿ ಕೊಟ್ಟೀವಿ, ಸಂತಿಗೆ ಪೇಟೆಗೆ ಹೋಗಿ ಬಾ ಅಂದರೆ ಆ 1,000 ರೂಪಾಯಿದಲ್ಲಿ ಖರ್ಚು ಮಾಡ್ತೀವಿ.
ಎಲ್ಲ ಖರ್ಚು ಮಾಡ್ಬೋದು, ಇಲ್ಲ 10-100 ರೂಪಾಯಿ ಉಳಿಸ್ಕೊಂಡು ಬರ್ಬೋದು. ಆದರೆ ಖರ್ಚು ಮಾಡಿದ ಹಾಗೆ ಕಡಿಮೆಯಾಗೋ ಸಂಪತ್ತು ಇನ್ನೋದೋ ಸಂಪತ್ತು. ಆದರೆ ಖರ್ಚು ಮಾಡಿದ ಹಾಗೆ ಬೆಳೆಯುವ ಸಂಪತ್ತು ಯಾವುದಾದ್ರೂ ಇದೆ ಅಂದರೆ ಅದು ವಿದ್ಯಾ ಸಂಪತ್ತು. ಈಗ ನಮ್ಮ ಹತ್ರ ಇರುವಂಥ ವಿದ್ಯೆಯನ್ನು ನಾನು ಹಂಚ್ತೇನೆ, ಖರ್ಚು ಮಾಡಿದಾಗ ಮಾತ್ರ ನನ್ನ ವಿದ್ಯೆ ಹೆಚ್ಚಾಗ್ತದೆ. ಹಾಗೆಯೇ ಖರ್ಚು ಮಾಡಿದ ಹಾಗೆ ಬೆಳೆಯುವ ಸಂಪತ್ತು ಅದು ವಿದ್ಯಾ ಸಂಪತ್ತು. ಆದ್ದರಿಂದ ವಿದ್ಯಾಧನಂ ಸರ್ವಧನ ಪ್ರಧಾನಂ, ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠವಾದ ಸಂಪತ್ತು ಅದು ಯಾವುದು ಅಂದರೆ ವಿದ್ಯಾ ಸಂಪತ್ತು ಅನ್ನೋದನ್ನು ಈ ಸುಭಾಷಿತ ಹೇಳ್ತಾರೆ. ಆದ್ದರಿಂದ ಕಳ್ಳರು ಕದಿಯಲಾರದಂತಹ, ರಾಜ್ಯರು ಅಪಹರಿಸಿಕೊಳ್ಳಲಾರದಂತಹ, ಸಹೋದರರು ಭಾಗ ಕೇಳಲಾರದಂತಹ, ಕಲಿತಷ್ಟು ಭಾರ ಆಗಲಾರದಂತಹ ಸಂಪತ್ತು, ಖರ್ಚು ಮಾಡಿದ ಹಾಗೆ ಹೆಚ್ಚಾಗುವಂತಹ ಈ ಶ್ರೇಷ್ಠವಾದ ಸಂಪತ್ತು ಯಾವುದು? ಅದು ವಿದ್ಯಾ ಸಂಪತ್ತು. ಈ ವಿದ್ಯಾ ಸಂಪತ್ತನ್ನು ತಾವೆಲ್ಲರೂ ಗಳಿಸಿ ಜ್ಞಾನವಂತರಾಗಿರಿ. ನೀವು ಜ್ಞಾನಿಗಳಾಗಿ ವಿದ್ಯಾ ಸಂಪತ್ತನ್ನು ಗಳಿಸಿದರೆ ಇನ್ನುಳಿದಂಥ ಸಂಪತ್ತು ಆ ಸಂಪತ್ತಿನ ಹಿಂದೆ ಓಡೋಡಿ ಬರ್ತದೆ. ಮತ್ತು ಎಲ್ಲ ಯಶಸ್ಸು, ಕೀರ್ತಿ, ಗೌರವ, ಆದರಗಳು ನಿಮ್ಮನ್ನು ಬೆನ್ನತ್ತಿ ಬರ್ತವೆ. ಆದ್ದರಿಂದ ಯುವ ಪೀಳಿಗೆಯೇ, ನನ್ನ ಯುವ ಮಿತ್ರರೇ, ನನ್ನ ಮಕ್ಕಳೇ ಮತ್ತು ವಿದ್ಯಾರ್ಥಿಗಳೇ, ತಾವೆಲ್ಲರೂ ಬೇರೆ ಸಂಪತ್ತಿಗೆ ಮಾರು ಹೋಗದೆ ವಿದ್ಯಾ ಸಂಪತ್ತಿನ ಕಡೆಗೆ ಲಕ್ಷ್ಯ ಕೊಟ್ಟು ವಿದ್ಯಾಸಂಪತ್ತನ್ನು ಮಾಡಿರಿ, ವಿದ್ಯಾರ್ಜನೆ ಮಾಡಿರಿ, ವಿದ್ಯಾಸಂಪತ್ತನ್ನು ಗಳಿಸ್ರಿ ಅನ್ನುವಂತಹ ಮಾತನ್ನು ಹೇಳಿಬಿಟ್ಟು ಇವತ್ತಿನ ಈ ಸುಭಾಷಿತದ ಅರ್ಥವನ್ನು, ಈ ಸುಭಾಷಿತದಲ್ಲಿ ಅಡಗಿರುವಂತಹ ಜ್ಞಾನಾಮೃತವನ್ನು ತಾವೆಲ್ಲ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸಿದ್ದೇನೆ. ಇದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲ ಜ್ಞಾನಿಗಳಾಗಿರಿ ಅಂತ ಹೇಳ್ತಾ ನನ್ನ ಸುಭಾಷಿತವನ್ನು ಕೇಳಿರುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಮುಂದಿನ ಸುಭಾಷಿತದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಇನ್ನೊಮ್ಮೆ ನಾನು ಎಲ್ಲರಿಗೂ ನಮಸ್ಕರಿಸ್ತೇನೆ. ಧನ್ಯವಾದಗಳು.